ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಶೈಲಜಾ. ನಮ್ಮ ಹೋಮ್ ಮೇಡ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಬದನೆಕಾಯಿನಿಂದ ಸೂಪರ್ ಆಗಿರುವಂತಹ ಒಂದು ರವಾ ಫ್ರೈಯನ್ನು ಮಾಡೋಣ ಬನ್ನಿ, ಕ್ವಿಕ್ಕಾಗಿ. ಇದಕ್ಕೋಸ್ಕರ ನಾನಿಲ್ಲಿ 4 ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಇಷ್ಟ ಬಂದಷ್ಟು ತೊಗೊಳ್ಳಿ. ಜೊತೆಗೆ ಯಾವ ಸೈಜ್ ಬೇಕಾದರೂ ತೊಗೊಳ್ಬೋದು, ಚಿಕ್ಕದ್ರಲ್ಲೂ ಮಾಡ್ಬೋದು. ಸ್ವಲ್ಪ ಕಲ್ಲುಪ್ಪು ತೊಗೊಂಡು ನೀರು ಹಾಕಿ ಒಂದು ಅರ್ಧ ಗಂಟೆ ಈ ಥರ ಮುಳುಗಿಸಿಡ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಇದೇ ಥರ ಇಟ್ಟರೆ ಒಳ್ಳೆಯದು ಫ್ರೆಂಡ್ಸ್. ಈ ಕಡೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಸ್ವಲ್ಪ ಮೇಲೆ ಹಾಕೋದಕ್ಕಂತ ತೊಗೊಂಡಿದ್ದೀನಿ. ಜೊತೆಗೆ ಮಸಾಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿ ಆಗಿರಲಿ ಅಂತ. ಜೊತೆಗೆ ಮೆಂತ್ಯ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಕಲ್ಲುಪ್ಪು, ಸ್ವಲ್ಪ ಹುಣಸೆ ಹಣ್ಣನ್ನು ರುಬ್ಕೊಳ್ಳೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಕೊತ್ತಂಬರಿ ಕಾಳನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು. ಒಂದು 4ರಿಂದ 5 ಒಣಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೆ. ಖಾರ ಎಷ್ಟು ಬೇಕು ನೋಡಿ ನೀವು ಅಷ್ಟನ್ನು ತೊಗೊಳ್ಳಿ. ಜೊತೆಗೆ ಸ್ವಲ್ಪ ಚಿರೋಟಿ ರವೆ ತೊಗೊಂಡಿದ್ದೀನಿ. ಈಗ ನಾವು ತೊಗೊಂಡಿರುವಂತಹ ಮಸಾಲ ಇಂಗ್ರೀಡಿಯೆಂಟ್ಸನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ಬದನೆಕಾಯಿ ರವಾ ಫ್ರೈಯನ್ನು ಒಂದು ಸಾರಿ ಮಾಡಿ ನೋಡಿ, ಎಷ್ಟು ಸೂಪರ್ ಆಗಿರುತ್ತೆ. ನಾವಂತೂ ಮಾಡ್ತಾನೆ ತಿಂದ್ಬಿಟ್ವಿ ಎಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾವು ಈ ಬದನೆಕಾಯಿನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇದ್ರ ಒಳಗಡೆ ಎಲ್ಲ ಮಸಾಲೆ ಹೋಗಬೇಕು, ಅದಕ್ಕೋಸ್ಕರ ನಾವು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಈ ವಿಡಿಯೋಗಳು ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಗಳನ್ನು ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಬದನೆಕಾಯಿನೂ ಕಟ್ ಮಾಡ್ಕೊಳ್ಳೋಣ. ಯಾವುದನ್ನು ವೇಸ್ಟ್ ಮಾಡೋದು ಬೇಡ, ಚಿಕ್ಕದು ಕೂಡ ಮಾಡ್ಬೋದು. ನಾವೀಗ ಮಸಾಲ ಏನು ರೆಡಿ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ಬದನೆಕಾಯಿಗಳಿಗೆ ಹಚ್ಚಿಬಿಟ್ಟು ಇದನ್ನು ನಾವು ರವೆಯಲ್ಲಿ ಇಡೋಣ. ನೋಡಿ, ರವೆ ಹಾಕೋಣ ಇದರ ಮೇಲೆಲ್ಲ ನೀಟಾಗಿ. ರವೆಯಲ್ಲಿ ಈ ಥರ ಡಿಪ್ ಮಾಡೋಣ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ. ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಈ ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ತವಾ ಇಟ್ಕೊಂಡಿದ್ದೀನಿ. ತವಾ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಸ್ವಲ್ಪ ಹಾಕಿದ್ದೀನಿ. ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಮೇಲೆ ಹಾಕೋದಕ್ಕೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಬದನೆಕಾಯಿನೆಲ್ಲ ಇಡೋಣ. ಇದನ್ನು ಬದನೆಕಾಯಿ ಅಂತ ಹೇಳ್ತಾರೆ ಅಲ್ವಾ ಫ್ರೆಂಡ್ಸ್. ನಾವು ಚಿಕ್ಕವರಿರುವಾಗ ನಮ್ಮೂರುಗಳಲ್ಲಿ ಇದನ್ನು ಮುಳುಗಾಯಿ ಅಂತ ಹೇಳ್ತಾ ಇದ್ರು. ಕನ್ನಡ ಮಾತಿಗೆ 12 ಅರ್ಥಗಳಿವೆ ಅಂತೆ. ಒಂದೊಂದು ಜಿಲ್ಲೆಯಲ್ಲಿ ಕನ್ನಡ ಒಂದೊಂದು ಥರ ಇದೆ. ಕನ್ನಡ ಭಾಷೆ ಅಂದ್ರೇ ಏನೋ ಒಂಥರ ಸೊಗಸು ಅಲ್ವಾ. ಎಷ್ಟು ಖುಷಿ ಆಗುತ್ತೆ ಕೇಳೋದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಬದನೆಕಾಯಿನೂ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಮೇಲೆಲ್ಲ ಉದುರಿಸಿದ್ದೀನಿ. 1 ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಬದನೆಕಾಯಿ ತುಂಬ ಬೇಗ ಬೆಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕ್ರಿಸ್ಪಿ ಆದಂತಹ ಬದನೆಕಾಯಿ ರವಾ ಫ್ರೈ ರೆಡಿ ಆಯಿತು. ಊಟದ ಜೊತೆಗೆ ತುಂಬಾ ಸೂಪರಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಈ ರೆಸಿಪಿಯನ್ನು ನೀವೆಲ್ಲರೂ ಟ್ರೈ ಮಾಡಿ. ಜೊತೆಗೆ ಹೇಗೆ ಬಂತು ಅಂತ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.